ನಮಸ್ಕಾರ. 45 ಸಿನಿಮಾನ ನೋಡ್ಕೊಂಡು ಆಚೆ ಬರ್ತಾಯಿದ್ದೀವಿ. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್. ಇದೊಂಥರ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಆ ಥರದಲ್ಲಿ ನಮ್ಮ ಪ್ರೀತಿಯ ಅರ್ಜುನ್ ಜನ್ಯ ಅವರು ಕತೆ ಬರೆದು ಚಿತ್ರಕಥೆ ಮಾಡಿ ಡೈರೆಕ್ಷನ್ ಮಾಡಿರೋ ರೀತಿಯೇ ಅದ್ಭುತ ಅಂತ ಹೇಳ್ಬೋದು. ಆ್ಯಂಡ್ ಯಾವ ಥರ ಇದೆ ಅಂತಂದರೆ ಅದನ್ನು ನೀವು ನೋಡಿಬಿಟ್ಟೇ ತಿಳ್ಕೊಬೇಕು. ಹೇಳಿದ್ರೆ ಅದು ಅರ್ಥ ಖಂಡಿತ ಆಗಲ್ಲ. ಒಂದು ಇಡೀ ಜೀವನದ ಫಿಲಾಸಫಿ ಏನಿದೆ, ನಾವು ಯಾಕೆ ಬದುಕಿದ್ದೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಕರ್ಮಗಳೇನು, ಯಾವ ರೀತಿ ನಮ್ಮ ಜೀವನನ ನಡೆಸಬೇಕು ಅನ್ನೋ ಎಲ್ಲವನ್ನು ನಮ್ಮ ಶಿವಣ್ಣ ಪಾತ್ರಧಾರೆಯ ಮುಖಾಂತರ ಶಿವಪ್ಪ ಆಗಿರ್ಬೋದು, ಉಪೇಂದ್ರ ಅವರ ರಾಯಪ್ಪ ಇರ್ಬೋದು, ಮತ್ತು ರಾಜ್ ಬಿ ಶೆಟ್ಟಿಯ ವಿನಯ್ ಅನ್ನೋಂಥ ಪಾತ್ರ ಇರ್ಬೋದು, ಅವು ಇಡೀ ಜೀವನ ಹೇಗಿರಬೇಕು, ಯಾವ ಥರ ನಾವು ಬಾಳಬೇಕು, ಆ ಫಿಲಾಸಫಿ ಏನಿದೆ ಅದನ್ನು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಿಂದ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಆ್ಯಂಡ್ ರೆಡ್ಡಿ ಸರ್ ಅವ್ರಿಗೂ ನಿಜವಾಗ್ಲೂ ಕಂಗ್ರ್ಯಾಚುಲೇಟ್ ಮಾಡಬೇಕು. ಅಮೇಝಿಂಗ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮೆಲ್ಲರ ಕಡೆಯಿಂದ ಒಂದೇ ಒಂದು ಗಿಫ್ಟ್ ಕೊಡ್ಬೋದು, ಏನು ಅಂದರೆ ನಾವೆಲ್ಲರೂ ನೋಡ್ಬೇಕು ಸಿನಿಮಾನ. ಅಮೇಝಿಂಗ್ ಆಗಿದೆ. ಡೋಂಟ್ ಮಿಸ್ ದಿಸ್. ನಮಗಂತೂ ಸಿಕ್ಕಾಬಟ್ಟೆ ಒಂಥರ ಗೂಸ್ ಬಂಪ್ಸ್ ಬಂದುಬಿಡುತ್ತೆ ಕೊನೆ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರಂತೂ. ಶಿವನ ಅವತಾರನ, ನಮ್ಮ ಶಿವಣ್ಣನ ಅವತಾರನ, ಉಪೇಂದ್ರ ಅವರ ಎಷ್ಟು ವೈಲ್ಡ್ ಆಗಿರ್ಬೋದು ಅನ್ನೋದನ್ನು, ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಇನ್ನೋಸೆನ್ಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ರೀ ರೆಕಾರ್ಡಿಂಗ್. ಪ್ಲೀಸ್ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ನೀವು ಹೋಗಬೇಕಾದ್ರೆ ಸಿಕ್ಕಾಬಟ್ಟೆ ಕಲ್ತ್ಕೊಂಡು ಹೋಗ್ತೀರಾ. ಲೈಫಲ್ಲಿ ಹೆಂಗಿರಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗ್ತೀರಾ. ಥ್ಯಾಂಕ್ ಯು. ನಮಸ್ಕಾರ. 45 ಒಂದು ಕನಸು, ಒಂದು ಅದ್ಭುತವಾದ ಚಿತ್ರಣ. ಅರ್ಜುನ್ ಜನ್ಯ ಈ ಥರ ಜನ ಕ್ರಿಯೇಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಮೇಜರಾಗಿ ಶಿವಣ್ಣ, ಉಪ್ಪಿ ಸರ್, ರಾಜ್, 3 ಜನ ಎಕ್ಸೆಲ್ಸ್. ಪ್ರತಿಯೊಂದು ಪಾತ್ರಗಳಾಗಿ ಅವರ ಪಾತ್ರಗಳನ್ನ ನಿರ್ವಹಿಸಿರೋದು. ಶಿವಣ್ಣ ಅವರ ವೈವಿಧ್ಯಮಯ ಅವತಾರಗಳು, ಅವರ ಗೆಟಪ್ಗಳೆಲ್ಲ ತುಂಬ ಅದ್ಭುತವಾಗಿದೆ. ಒಂದು ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಒಳ್ಳೆಯ ಪ್ರಯತ್ನ. ಸಿನಿಮಾದ ನಿಜವಾದ ಹೀರೋ ನಮ್ಮ ರಮೇಶ್ ರೆಡ್ಡಿ ಅವರು. ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೋ, ಸಿನಿಮಾ ಡಿಮ್ಯಾಂಡ್ ಮಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಬನ್ನಿ, ಈ ಥರದೊಂದು ತುಂಬ ದೊಡ್ಡ ಪ್ರಯತ್ನಗಳಿಲ್ಲಾದಾಗ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹಾರೈಸ್ತೀವಿ. ದಯಮಾಡಿ ಬನ್ನಿ, 45 ನೋಡಿ, ನೀವೆಲ್ಲ ವಿಶ್ ಮಾಡಿ. ಗುಡ್ ಲಕ್, ಒಳ್ಳೆಯದಾಗಲಿ. ಈಗಷ್ಟೇ 45 ಚಿತ್ರ ನೋಡಿ ಬರ್ತಾ ಇದ್ದೀನಿ. ಅಂದರೆ ಲೆಜೆಂಡ್ಸ್ ಬಗ್ಗೆ ಕಮೆಂಟ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಬಟ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಯೇಟರ್ಸಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ನಾವೆಲ್ಲ ಇಲ್ಲಿವರೆಗೂ ಚಿಕ್ಕ ವಯಸ್ಸಿಂದ ಶಿವಣ್ಣನ ಒಂದು ರೀತಿ ನೋಡಿದರೆ ಇದರಲ್ಲಿ ಹಲವಾರು ರೀತಿ ನೋಡ್ಬೋದು. ಆ್ಯಂಡ್ ಉಪೇಂದ್ರ ಸರ್ ಆ್ಯಸ್ ಯೂಶ್ವಲ್ ಅವ್ರ ಪಾತ್ರನ ನೇಲ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ತುಂಬ ಚಿಕ್ಕವಳು. ಎನಿವೆ, ದ ಸಿನಿಮಾ ಇಸ್ ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಕ್ಲೈಮ್ಯಾಕ್ಸ್ ಅಂತೂ ಅಮೇಝಿಂಗ್. ಇನ್ನು ಐ ಫೀಲ್ ದ ಗೂಸ್ ಬಂಪ್ಸ್. ಇಟ್ಸ್ ಅಮೇಝಿಂಗ್. ಎಲ್ಲರೂ ಬಂದು ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಅರ್ಜುನ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ ಫಸ್ಟ್ ಡಿರೆಕ್ಷನ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಶಿವಂ ಸನಾತನಂ ಒಂದೊಳ್ಳೆ ಅದ್ಭುತವಾದ ಸಿನಿಮಾ. ನಮ್ಮ ಅರ್ಜುನ್ ಜನ್ಯ ಸರ್ ಒಂದೊಳ್ಳೆ ಕಥೆಯೊಂದಿಗೆ 45 ಸಿನಿಮಾ ಮುಖಾಂತರ ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾಕಂದರೆ ಗರುಡ ಪುರಾಣದ ಬಗ್ಗೆ ಕೇಳಿದ್ವಿ, ಬಟ್ ನಾನಂತೂ ಅದ್ರ ಬಗ್ಗೆ ಹೆಚ್ಚಾಗಿ ಓದಿರಲಿಲ್ಲ. ಒಂದು ಅದ್ಭುತವಾದ ಕತೆ. ನಮ್ಮ 3 ಜನ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗಿಂತ ಎಲ್ರಿಗಿಂತೂ ಒಬ್ಬೊಬ್ಬರು ಹೆಚ್ಚು ಅನ್ನೋ ಥರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಬ್ಬ ಭಕ್ತನ್ನ ಶಿವ ಹೇಗೆ ಕಾಪಾಡ್ಕೊತಾನೆ ಅನ್ನೋದೇ ಮೇಯ್ನ್ ಸಿನಿಮಾ. ನೀವು ನೋಡಿ ಸಿನಿಮಾನ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಕೂಡ ತುಂಬ ಅದ್ಭುತವಾಗಿದೆ. ಒಂದೊಂದು ಸೀನು ಕೂಡ ಒಂದಕ್ಕಿಂತ ಹೆಚ್ಚು ಆ ಥರ ಒಂದು ಅದ್ಭುತವಾಗಿದೆ. ಒಂದು ಒಳ್ಳೆಯ ಸಿನಿಮಾ. ನಿಜವಾಗ್ಲೂ ಮೈ ಜುಮ್ ಅನ್ನಿಸ್ತಾಯಿದೆ. ಕೆಲವೊಂದು ಸನ್ನಿವೇಶಗಳನ್ನು ನೆನೆಸ್ಕೊತಾ ಇದ್ದರೆ ಮೈ ಜುಮ್ ಅನ್ನುತ್ತೆ. ಒಂದು ಅದ್ಭುತವಾದ ಸಿನಿಮಾ. ಅರ್ಜುನ್ ಜನ್ಯ ಸರ್ಗೆ ನನಗೂ ಒಂದು ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 45 ನಾಳೆ ನಿಮ್ಮ ಮುಂದೆ ಬರ್ತಾಯಿದೆ. ಎಲ್ಲರೂ ನೋಡಿ ಸಿನಿಮಾನ ಆಶೀರ್ವದಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗಾಡ್ ಇಸ್ ಗ್ರೇಟ್ ಅಂತಾರೆ. ಹಾಗೆ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಗ್ರೇಟ್ ಅಂತ ಹೇಳಬೇಕು. ಯಾಕೆಂದರೆ ಎಂಥ ಅದ್ಭುತವಾದ ಸಿನಿಮಾಗಳು ಬರ್ತಾಯಿದೆ ಇತ್ತೀಚೆಗೆ. ಅಂದರೆ ಹಾಲಿವುಡ್ಡು, ಬಾಲಿವುಡ್ಡು ಎಲ್ಲದನ್ನು ಮೀರಿಸ್ತಕ್ಕಂಥ ಒಂದು ಸಿನಿಮಾಗಳು ಬರ್ತಾಯಿದ್ದಾವೆ. ನಾವೆಲ್ಲ ಮೊದಲು ಹಾಲಿವುಡ್ ಸಿನಿಮಾದಲ್ಲಿ
ಆಗಿತ್ತು ಈಗಿತ್ತು ಅಂತಂದರೆ ಇವತ್ತು ಕನ್ನಡ ಸಿನಿಮಾ ನೋಡಿ ಬೇರೆಯವ್ರು ಹೇಳ್ತಾ ಇದ್ದಾರೆ ಯಾವ ಹಾಲಿವುಡ್ಗಿಂತಲೂ ಕಮ್ಮಿ ಇಲ್ಲ ಕನ್ನಡ ಇಂಡಸ್ಟ್ರಿ ಅಂತ. ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಇರೋದಕ್ಕೂ ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾ ಬರೋದನ್ನ ನೋಡೋದಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ. ದಯವಿಟ್ಟು ಎಲ್ರಿಗೂ ಹೇಳೋದು ಒಂದೇ, ಒಳ್ಳೆ ಸಿನಿಮಾ ಅಂತೀರಾ, ಅದ್ಭುತವಾದಂಥ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಶಿವಪ್ಪನ ನೋಡಿದಾಗ ನಿಮ್ಗೆ ಅನಿಸುತ್ತೆ ನಿಮ್ಮಲ್ಲಿ ಒಂದು ದೇವ್ರನ್ನ ನೋಡಿದಂಥ ಒಂದು ಫೀಲ್ ಆಯಿತು. ಅದೇ ರೀತಿ ಉಪೇಂದ್ರ ಸರ್ ಅಂತೂ ಎಕ್ಸ್ಟ್ರಾರ್ಡ್ನರಿ. ಹಾಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅರ್ಜುನ್ ಜನ್ಯ ಸರ್ ಫಸ್ಟು ಸಿನಿಮಾದಲ್ಲಿ ಹೇಳ್ತಾರಲ್ಲ ಹಂಗೆ ಸೂಪರ್ ಡೂಪರಾಗಿ ಮಾಡಿಬಿಟ್ಟವ್ರೆ. ಆಲ್ ದ ಬೆಸ್ಟ್ ಅರ್ಜುನ್ ಜನ್ಯ ಸರ್. ಎಲ್ಲರೂ ಬಂದು ಸಿನಿಮಾ ನೋಡಿ. ನಮಸ್ಕಾರ. ನಾನು ಈಗ ತಾನೇ 45 ಸಿನಿಮಾ ನೋಡ್ಕೊಂಡು ಬಂದೆ. ಹೇಗೆ ಅನ್ನಿಸ್ತಿದೆ ಅಂದರೆ ಒಂದು ಸಿನಿಮಾ ಅಂದರೆ ಈ ಸಿನಿಮಾ ತ್ರಿಮೂರ್ತಿಗಳ ಸಂಗಮ ಆಗಿ ಆಡಿಯನ್ಸ್ಗೆಲ್ಲರಿಗೂ ಹಬ್ಬದೂಟ ಆಗುತ್ತೆ. ಸೊ ನನಗಂತೂ ಶಿವಪ್ಪನ 11 ಅವತಾರಗಳು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಸತ್ತ ಮೇಲಾಗಿರ್ಬೋದು ನಮ್ಮ ಆತ್ಮ ಏನೇನೆಲ್ಲ ಯೋಚನೆ ಮಾಡುತ್ತೆ, ಪ್ಲಸ್ ನಮಗೆಲ್ಲ ಏನೇನೆಲ್ಲ ಆಸೆ ಇರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ತ್ರಿಮೂರ್ತಿಗಳ ಸಂಗಮ ನಿಜವಾಗ್ಲೂ ಆಡಿಯನ್ಸ್ಗೆ ನಾವು ನೋಡಿ ಅಂತ ಹೇಳೋದಲ್ಲ, ಆಡಿಯನ್ಸ್ಗಳು ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ. ಆ ಥರದೊಂದು ಒಳ್ಳೆಯ ಸಿನಿಮಾ. ಹೇಗೋ ಡಿಸೆಂಬರ್ ಮಂತು ಎಲ್ಲರಿಗೂ ಖುಷಿ ಇರುತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಅಂತ ಹೇಳಿ. ಸೊ 45 ಸಿನಿಮಾ ಉಪೇಂದ್ರ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಇನ್ನು ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಮೈಂಡ್ ಬ್ಲೋಯಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. 45 ಸಿನಿಮಾ 9:45ಗೆ ಆಚೆ ಬಂದ್ವಿ. ಸೊ ರಮೇಶ್ ಅಣ್ಣ ಹೇಳಬೇಕು ಅಂದರೆ ಒಂದು ಕನ್ನಡ ಸಿನಿಮಾ ಲೋಕದಲ್ಲೇ ಒಂದು ಅದ್ಭುತವಾಗಿ ಒಂದು 3 ನಕ್ಷತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಶಿವಣ್ಣ ಇರ್ಬೋದು, ಉಪ್ಪಿ ಸರ್ ಇರ್ಬೋದು, ರಾಜ್ಬಿ ಶೆಟ್ಟಿ ಇರ್ಬೋದು, ಹಾಗೂ ಎಲ್ಲ ಕಲಾವಿದರಿಗೂ ಕನ್ನಡಿಗರು ಯಾವ ಭಾಷೆಗೂ ಕಮ್ಮಿ ಇಲ್ಲ, ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ಅಂತ ಕೆನಡಾಗೋಗಿ ಕೆನಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕನ್ನಡಿಗರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ನನ್ನ ಸ್ನೇಹಿತರು, ನಮ್ಮ ಬ್ರದರ್ ಇವತ್ತೇನು 45 ಸಿನಿಮಾ ಮಾಡಿದ್ದಾರೆ. ಕನ್ನಡ ಅಭಿಮಾನ ಇಟ್ಕೊಂಡು ಒಂದು ಕನ್ನಡದ ಒಂದು ಪ್ರೀತಿಯ ನಾವು ಏನು ಸಿನಿಮಾ ಸನಾತನ ಧರ್ಮದ ಬಗ್ಗೆ ಏನಿದೆ, ಒಬ್ಬ ಪಾಪ ಪುಣ್ಯ ಒಂದು ಕರ್ಮ ಅನ್ನೋದು ಏನು ಬರುತ್ತೆ ಏನು ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ವಿಚಾರನ ತಿಳ್ಕೊಬೇಕಾಗ್ತದೆ. ಆ್ಯಂಡ್ ಅರ್ಜುನ್ ಜನ್ಯ ಅವರು ಹೇಳಬೇಕು ಅಂದರೆ ಒಂದು ಮ್ಯೂಸಿಕಲ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದರು. ಮ್ಯೂಸಿಕಲ್ ವಿತ್ ಒಂದು ಸನಾತನ ಧರ್ಮ, ಅವ್ರ ಮ್ಯೂಸಿಕಲ್ ಒಂದು ಧರ್ಮ ಇತ್ತು, ಡೈರೆಕ್ಷನಲ್ಲಿ ಒಂದು ಧರ್ಮ ಮಾಡಿ ಒಂದು ಬ್ಯೂಟಿಫುಲ್ ನಮ್ಮ ಶಿವಣ್ಣನ ನೋಡೋಕ್ಕೆ ಅದ್ಭುತನೇ ಬೇರೆ. ಎಲ್ಲ ಶಿವನ ಅವತಾರ ಅನ್ನೋದಕ್ಕೆ ಇಷ್ಟು ಸಿನಿಮಾಗಳಲ್ಲಿ ಶಿವಣ್ಣನ ಅವತಾರನೇ ಅದ್ಭುತವಾಗಿದೆ. ಸೊ ಆಲ್ ದಿ ಬೆಸ್ಟ್ ಚಿತ್ರತಂಡಕ್ಕೆ ಒನ್ಸ್ ಅಗೇನ್. ಎಲ್ಲ ಟೆಕ್ನಿಷಿಯನ್ಸು, ಆಲ್ CG ವರ್ಕ್ಸು ಕೆನಡಾಯಿಂದ ಕೂಡ ಬಂದಿದ್ದಾರೆ, CG ವರ್ಕ್ ಮಾಡಿದವರು ಕೂಡ. ಸೊ ಎಲ್ಲರೂ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. 45 ಸಿನಿಮಾ ಸೂರಜ್ ಪ್ರೊಡಕ್ಷನ್ನು ಸಕ್ಸಸ್ಫುಲ್ಲಾಗಿ ಇನ್ನೂ 100 ಸಿನಿಮಾ ಈ ನಮ್ಮ ಸೂರಜ್ ಪ್ರೊಡಕ್ಷನಲ್ಲಿ ಬರಲಿ ಅಂತ ಹಾರ್ಟ್ಫುಲ್ಲಿ ವಿಶ್ ಮಾಡ್ತಾಯಿದ್ದೀನಿ. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಯಾವಾಗಲೂ ಸಕ್ಸಸ್ಫುಲ್ ಆಗಿ ಇನ್ನೂ ದೊಡ್ಡ ಸಿನಿಮಾ ಮಾಡಿ. ಸಿನಿಮಾ ಮಾಡ್ತೀನಿ ಅನ್ನೋದು ದೊಡ್ಡ ವಿಷಯ ಅಲ್ಲಣ್ಣ, ತಾಕತ್ತು ಬೇಕಣ್ಣ. ಆ ತಾಕತ್ತು ರಮೇಶ್ ರೆಡ್ಡಿ ಅವ್ರು ಒಳ್ಳೆ ಮನಸ್ಸಿದೆ, ಇಲ್ಲಿರೋರು ಎಲ್ಲರಿಗೂ ಗೊತ್ತು ಅವ್ರು ಏನು ಅಂತ. ಸೊ ಆ ಉದ್ದೇಶದಲ್ಲಿ ನಾನು ಅನ್ನೋದು ಬೇಡ, ನಾವು ಅಂತ ಅಪ್ಪು ಅವ್ರು ಹೇಳಿದ್ದಾರೆ. ಆ ಸನಾತನ ಧರ್ಮ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೂರಜ್ ಪ್ರೊಡಕ್ಷನ್ಗೆ ಹಾಗೂ ಶಿವಣ್ಣ, ಉಪ್ಪಿ ಸರು, ರಾಜ್ಬಿ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳುತ್ತಾ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. 45 ಎಲ್ಲ ಜನ ಎಲ್ಲ ಸಾರ್ವಜನಿಕರಿರ್ಬೋದು, ಯುವಕರಿರ್ಬೋದು, ಹಿರಿಕರಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ವಿಚಾರ ಇದೆ. ಏನಪ್ಪ ಒಂಚೂರು ಫಸ್ಟ್ ಇಂಟರ್ವಲ್ವರೆಗೂ ಒಂದು ಕಂಟೆಂಟ್ ಏನಿದೆ ಅಂದರೆ ಅಲ್ಟಿಮೇಟ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಲಾಸ್ಟ್ 20 ನಿಮಿಷ ಆ ಬ್ಯೂಟಿಫುಲ್ ಆ ವರ್ಕ್ ನೋಡೋಕ್ಕೆ ಪ್ರತಿಯೊಬ್ಬ ಕಲಾವಿದ ಇರ್ಬೋದು, ಇವತ್ತು ಟೆಕ್ನಿಷಿಯನ್ಸ್ ಇರ್ಬೋದು, ಹ್ಯಾಟ್ಸ್ ಆಫ್ ಟು ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಹುಶಃ ನೀವೆಲ್ಲ ನೆನ್ನೆನೇ ಸಿನಿಮಾ ನೋಡಿದ್ದೀರಾ ಅನ್ಕೋತೀನಿ. ಸಿನಿಮಾ ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ. ಅರ್ಜುನ್ ಜನ್ಯವರು ಅದ್ಭುತವಾಗಿ ನಿರ್ದೇಶನ, ಅವ್ರ ಕತೆ ಮಾಡಿದಾಗಲೇ ಕತೆ ನಮ್ಗೆ ಹೇಳ್ದಾಗಲೇ ಅವ್ರು ಗೆದ್ದಿದ್ರು. ಅದಕ್ಕೆ ನಿರ್ಮಾಪಕರು ಪ್ರೋತ್ಸಾಹ ಕೊಟ್ಟು ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿರೋದು ನಿಜಕ್ಕೂ ಈ ಥರದ ಸಿನಿಮಾಗಳು ನಮ್ಮ ಕಲ್ಚರ್
ನಮ್ಮ ಸಂಸ್ಕೃತಿ ಎತ್ತಿಡಿಯುವಂಥ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರಬೇಕು. ಜನ ಇದ್ದದ್ದು ಕೈ ಹಿಡಿತಾರೆ, ಹಿಡಿದಿದ್ರೆ ಆಲ್ರೆಡಿ ಸಕ್ಸಸ್ ಆಗೋಗಿದೆ. ಆಲ್ ಓವರ್ ಎಲ್ಲ ಕಡೆಯಿಂದ ನನಗೂ ಊರುಗಳಿಂದ ಫೋನ್ ಬರ್ತಾಯಿದೆ ಅದ್ಭುತವಾಗಿದೆ ಅಂತ. ಈ ಸಿನಿಮಾ ಸಂಭಾಷಣೆ ಕೂಡ ಸಂಭಾಷಣೆ ಬರ್ದಿದ್ದೆ ಇವರೇ. ಈ ಸಿನಿಮಾ ಸಂಭಾಷಣೆ ಇವಾಗ ನಮ್ಗೆ ಒಂಥರ ಬಲ ಬಂದಿತ್ತು. ಆಮೇಲೆ ಯೂಶ್ವಲಿ ಇನ್ನೊಂದು ಹೇಳ್ತೀನಿ, ಯಾಕಂದರೆ ಚಿತ್ರರಂಗದಲ್ಲಿ ಒಂದು ವಿಷಯ ಹೇಳ್ತಾರೆ ಯಾವಾಗ್ಲೂ, ಸಿನಿಮಾಟೋಗ್ರಫರ್, ಕ್ಯಾಮ್ರಾಮನ್ ಮತ್ತು ಡೈರೆಕ್ಟರ್ ಯಾವಾಗಲೂ ಗಂಡ ಹೆಂಡ್ತಿ ಅಂತ ಹೇಳ್ತಾರೆ. ಒಂದು ಹೆಜ್ಜೆ ಮುಂದೆ ಬಂದು ಹೇಳ್ತೀನಿ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ತಂದೆ ಮಗ ಇದ್ದಂಗೆ. ತಂದೆ ಸ್ಥಾನದಲ್ಲಿ ಒಬ್ಬ ನಿರ್ಮಾಪಕ ನಿಲ್ತಾರೆ, ಮಗನ ಸ್ಥಾನದಲ್ಲಿ ಒಬ್ಬ ನಿರ್ದೇಶಕ ನಿಲ್ತಾನೆ. ಯಾಕಂದರೆ ಒಬ್ಬ ಮಗನಾಗಿ ಒಬ್ಬ ನಿರ್ದೇಶಕ ಎಷ್ಟು ಕನಸು ಕಾಣ್ಬೋದು, ಒಬ್ಬ ಡಾಕ್ಟ್ರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಎನಿಥಿಂಗ್. ಒಬ್ಬ ಮಗ ಎಷ್ಟೇ ಏನೇ ಕನಸ್ಕೊಂಡ್ರು ಒಬ್ಬ ತಂದೆ ಅದನ್ನು ಬೆನ್ನೆಲುಬಾಗಿ ಅವ್ನಿಗೆ ದಾರಿ ಮಾಡಿಕೊಟ್ಟು ಅವ್ನಿಗೆ ಕಷ್ಟನೋ ನಷ್ಟನೋ ಸಾಲನೋ ದುಡ್ಡಿದೆಯೋ ಇಲ್ವೋ ಕಷ್ಟಪಟ್ಟು ಅವನ್ನ ಓದಿಸ್ತಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ತಂದೆ ಸ್ಥಾನದಲ್ಲಿ ಇವರು 200% ಕೆಲಸ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು. ನಮ್ಮ ಅರ್ಜುನ್ ಜನ್ಯ ಅವರು 100% ಎಕ್ಸಾಮ್ ಬರೆದು ಔಟ್ ತೆಗೆದಿದ್ದಾರೆ. ಅದಕ್ಕೆ ಇಲ್ಲಿ ಜನ ಶಿಂಡೆ ಹೊಡಿತಾ ಇರೋದು, ಚಪ್ಪಾಳೆ ಹೊಡಿತಾ ಇರೋದು ಇದೇ ಸಾಕ್ಷಿ. ಆಮೇಲೆ ಶಿವಣ್ಣ ಅವರು ಮತ್ತು ಉಪೇಂದ್ರ ಅವರು, ಹಾಗೆ ರಾಜ್ಬಿ ಶೆಟ್ಟಿ ಅವರು ದೊಡ್ಡ ದೊಡ್ಡ ಕಲಾವಿದರು. ಇಡೀ ಚಿತ್ರರಂಗಕ್ಕೆ ಡೇ ಒನ್ನಿಂದ ನೋಡ್ತಿದ್ದೀನಿ, ಇಡೀ ಸಿನಿಮಾಗೆ ಪ್ರಮೋಷನಲ್ಲಿ ನಿಂತಿದ್ದಾರೆ. ಆ ಥರ ಪ್ರತಿ ಕಲಾವಿದರು ಎಲ್ಲ ಸಿನಿಮಾಗೂ ನಿಲ್ಲಬೇಕು, ಅವಲೇ ಚಿತ್ರರಂಗ ಬೆಳೆಯೋದು. ಇಂಥ ನಿರ್ಮಾಪಕರು, ಯಾಕಂದ್ರೆ ನಮ್ಮ ಕನ್ನಡ ಚಿತ್ರಕ್ಕೆ ದೊಡ್ಡ ನಿರ್ಮಾಪಕರು ಬರ್ತಿದ್ದಾರೆ. ದೊಡ್ಡ ಕನಸುಗಳು ಕಟ್ಕೊಂಡಿರೋ ನಮ್ಮಂಥ ನಿರ್ದೇಶಕರಿಗೆ ಈ ಥರ ಸಾಥ್ ಕೊಟ್ಟರೆ ದೊಡ್ಡ ಸಿನಿಮಾಗಳು ಆಗುತ್ತೆ ಅನ್ನೋದಕ್ಕೆ ಈ 45 ಚಿತ್ರನೇ ಸಾಕ್ಷಿ. ಬಹುಶಃ ಅರ್ಜುನ್ ಜನ್ಯ ಅವ್ರಿಗೆ 45 ವರ್ಷ ಆಯಿತು ಅನಿಸುತ್ತೆ. ಫಸ್ಟ್ ನಾವು 45 ಇಯರ್ಸ್ ಆಗಿರೋದಕ್ಕೆ ಮೊದಲನೇ ಸಿನಿಮಾ 45 ಮಾಡಿದ್ದಾರೆ. ಇದು ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಮಣ್ಣಿನ ಚಿತ್ರ. ಈ ಚಿತ್ರಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಈ ಚಿತ್ರದ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಇಡೀ 45 ತಂಡದಿಂದ ಮತ್ತೊಂದು ಅದ್ಭುತವಾದ ಚಿತ್ರ ಬರಬೇಕು ಅಂತ ನನ್ನ ಆಶಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಇಡೀ ನಾಡಿನ ಜನತೆ ಸಹಕಾರ ತುಂಬ ಮುಖ್ಯ ಆಗುತ್ತೆ. ನೀವೆಲ್ಲರೂ ಪ್ರೋತ್ಸಾಹಿಸ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮೊದಲಿನಿಂದ ಕೊನೆಯವರೆಗೂ ಯಾವುದೇ ತಮ್ಮ ಕುರ್ಚಿಲಿ ಕೂತ್ಕೊಂಡು ತುಂಬ ಇಂಟ್ರೆಸ್ಟಾಗಿ ನೋಡೋ ಥರ ಇದೆ. ಮತ್ತು ಮಕ್ಕಳು ಮತ್ತು ಫ್ಯಾಮಿಲಿ ಕೂಡ ನೋಡೋ ಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ. ಈ ಚಿತ್ರದ ಸಂಖ್ಯೆ ಕೂಡ ಚೆನ್ನಾಗಿದೆ, 45, 4 ಮತ್ತು 5 9 ಆಗುತ್ತೆ. ಮತ್ತು ರೈಸಿಂಗ್ ನಂಬರ್ ಇರೋದ್ರಿಂದ ಇದು 100 ಡೇಸ್ ಖಂಡಿತ ಓಡುತ್ತೆ ಅಂತ ನನ್ನ ಭಾವನೆ. ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಅವ್ರಿಗೆ ಹಾರೈಸ್ತಾ ನಾನು ಹೇಳ್ಬೋದು. ಅಣ್ಣ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಇಬ್ಬರು ಒಂದು ಬಜೆಟ್ ಸಿನಿಮಾ ಮಾಡ್ತೀರಾ ಅಂತ ನೀವು ಹೇಳಿದಾಗೆ ಭಾರಿ ಖುಷಿ ಆಯಿತು. ಎಲ್ಲ ಮಾಧ್ಯಮ ಮಿತ್ರರಿಗೆ, ನಮ್ಮ ರಮೇಶ್ ರೆಡ್ಡಿ ಅಣ್ಣವರು ಒಂದು 6 ತಿಂಗಳ ಹಿಂದೆನೇ ಹೇಳಿದ್ರು, ಈ ಸಿನಿಮಾ ಒಂದೆರಡು ಕ್ಲಿಪ್ ತೋರಿಸಿ ಹೇಳಿದ್ರು ಅದ್ದೂರಿಯಾಗಿ ಬರ್ತಾಯಿದೆ ಗೌಡ್ರೆ ಅಂತಂದರು. ಈಗ ತೆರೆ ಮೇಲೆ ನೋಡಿದ್ರೆ, ಯಾಕಂದರೆ ಒಂದು ನಾನು ನಿರ್ಮಾಪಕನಾಗಿ ಒಂದು ಸಿನಿಮಾ ಮಾಡಬೇಕಾದ್ರೆ ನೋವುಗಳೇನು ಅಂತ ಇರುತ್ತೆ. ಅದಕ್ಕೆ ನಮ್ಮ ರಮೇಶ್ ಅಣ್ಣ ಅವರ ಜೊತೆ ಒಬ್ಬ ಸ್ಟಾರ್ನ ಇಟ್ಕೊಂಡು ಕೆಲಸ ಮಾಡೋದೇ ಭಾರಿ ಕಷ್ಟ. ಅಂಥದ್ರಲ್ಲಿ 3 ಜನ ಸ್ಟಾರ್ಗಳನ್ನ ಇಟ್ಕೊಂಡು ಅರ್ಜುನ್ ಜನ್ಯ ಅವರು ದೊಡ್ಡ ಸಾಹಸ ಕೈ ಹಾಕಿದ್ರು. ಅದರಲ್ಲಿ 100% ಸಕ್ಸಸ್ ಆಗಿದ್ದಾರೆ. ಒಂದು ಜೀವನದ ಪಾಠವನ್ನು ಒಬ್ಬ ವ್ಯಕ್ತಿ, ಅವನ ಕರ್ಮಗಳು, ಅವನ ಧರ್ಮಗಳು, ಅವನ ಒಳ್ಳೆತನ, ಅವನ ಕೆಟ್ಟತನವನ್ನು ಹೆಚ್ಚು ಕಡಿಮೆ ಅಚ್ಚುಕಟ್ಟಾಗಿ ಒಬ್ಬ ಮನುಷ್ಯ ಹೆಂಗೆ ಬದುಕಬಹುದು ಅನ್ನೋದನ್ನು ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ. ಜೀವನ ಪಯಣವನ್ನು ತೋರಿಸಿದ್ದಾರೆ. ಮನುಷ್ಯನು ಫ್ಯೂಚರಲ್ಲಿ ಅವನು ಒಳ್ಳೆತನ ಹೆಂಗೆ ಬಳಸ್ಕೋಬೋದು, ಕೆಟ್ಟತನ ಹೆಂಗೆ ಬದುಕ್ಬೋದು ಅನ್ನೋ ವಿಚಾರಗಳನ್ನು ಇಲ್ಲಿ ತೆರೆ ಮೇಲೆ ತೋರಿಸಿದ್ದಾರೆ. ಒಂದು ಕೌಟುಂಬಿಕ ಚಿತ್ರ, ಅದನ್ನು ಅರ್ಥಪೂರ್ಣವಾಗಿ ತೆರೆ ಮೇಲೆ ತಂದಿರೋಂಥ ಅರ್ಜುನ್ ಜನ್ಯ. ಅದಕ್ಕೆ ಒಂದು ಕತೆ ಎಲ್ಲರೂ ಮಾಡ್ಕೊಬರ್ತಾರೆ, ಅದಕ್ಕೆ ನಿರ್ಮಾಪಕರು ಮುಖ್ಯವಾಗಿ ಬೇಕಾಗ್ತಾರೆ ಅಂತ ಒಂದು ದೊಡ್ಡ ಬಜೆಟಿನ ಸಿನಿಮಾನ ನಮ್ಮ ರಮೇಶ್ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಇದು ಲೈಫ್ ಟೈಮು ಹೆಸರು ಹೇಳೋಂಥ ಸಿನಿಮಾ ಇದು. ಯಾಕೆಂತಂದರೆ ಸಣ್ಣ ಸಿನಿಮಾ ಅಲ್ಲ ಇದು, 100 ಕೋಟಿನಲ್ಲಿ ಸಿನಿಮಾ ತೆಗ್ದಿರೋಂಥ ಸಿನಿಮಾ. ನಮ್ಮ ಪ್ರತಿ ಸಲ ಹೇಳೋದು ನಾನು ಇದೇ ಇಷ್ಟೇ, ಕನ್ನಡ ಕಲಾವಿದರು ಅವರಿಗೆ ಸಹಕಾರಗಳು ಕೊಡಬೇಕು, ಪ್ರಮೋಷನಲ್ಲಿ ಭಾಗವಹಿಸಬೇಕು, ಒಳ್ಳೊಳ್ಳೆ ಜನ ನಮ್ಮ ಥಿಯೇಟ್ರಿಗೆ ಬರೋ ಥರ ನೋಡ್ಕೋಬೇಕು. ಹಾಗೆ ನಮ್ಮ ಕನ್ನಡ ಕಲಾಭಿಮಾನಿಗಳು ಪೈರಸಿಯನ್ನು ಸ್ಟಾಪ್ ಮಾಡಿ ದಯವಿಟ್ಟು ಕನ್ನಡ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ಮತ್ತು ನಿಮ್ಮ ಕುಟುಂಬದವ್ರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಎಚ್ಚರಿಕೆ ಹೇಳಿ ದಯವಿಟ್ಟು ಸಿನಿಮಾಗೆ ಕರ್ಕೊಂಬನ್ನಿ. ಒಬ್ಬ ನಿರ್ಮಾಪಕರು ಉಳಿದ್ರೆ ಇನ್ನೂ 10 ಸಿನಿಮಾ ತೆಗಿತಾರೆ. ಇಂಥ 100 ಸಿನಿಮಾ ನಿಮಗೆ ಕೊಡುಗೆ ಕೊಡ್ತಾರೆ. ನಮ್ಮ ರಮೇಶ್ ಅಣ್ಣಂತವ್ರನ್ನ ಉಳಿಸ್ಕೊಳ್ಳಿ ಸಿನಿಮಾ ರಂಗದಲ್ಲಿ. ದಯವಿಟ್ಟು ಎಲ್ಲರಿಗೂ ನಾನು ನಿಮ್ಗೆ ಕೇಳ್ಕೊಳ್ಳೋದಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ.
ನಾನು ಒಬ್ಬ ಜನಪ್ರಿಯ ನಿರ್ಮಾಪಕರ ರಮೇಶ್ ರೆಡ್ಡಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ರಮೇಶ್ ಅಣ್ಣ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಯಾಕೆಂದರೆ 3 ಜನ ಹೀರೋಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಇದಕ್ಕೆ ಮೇನು ನಮ್ಮ ರಮೇಶ್ ರೆಡ್ಡಿ ಅವ್ರ ಕಾರಣ. ಜನಪ್ರಿಯ ನಿರ್ಮಾಪಕರು ಅಂತ ಇದಕ್ಕೆ ಹೇಳೋದು. ಆನಿಮೇಷನ್ನ ಸೂಪರ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮಾಡ್ಬೋದಾ ಅಂತ ಫಸ್ಟು ಇವರು ತೋರಿಸಿದ್ದಾರೆ ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ. ಹಾಗೆಯೇ ನಿರ್ದೇಶಕರು ನಿಜವಾಗ್ಲೂ ಹೇಳ್ತೀನಿ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಂಗೀತ ನಿರ್ದೇಶಕರು ಕೂಡ ಅವರೇ. ಅದರಿಂದ ಅವ್ರು ಒಳ್ಳೆಯದಾಗಲಿ, ರಮೇಶ್ ರೆಡ್ಡಿ ಅವರು ತುಂಬ ಒಳ್ಳೆಯದಾಗಲಿ. ಹಾಗೆ ಮಾಧ್ಯಮದವ್ರು ಇಂಥ ಸಿನಿಮಾನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಒಳ್ಳೆ ಪ್ರಮೋಷನ್ ಪಬ್ಲಿಸಿಟಿ ಮಾಡಿ, ಎಲ್ಲ ಮನೆಗೆ ರೀಚ್ ಆಗೋ ಥರ ಪಬ್ಲಿಸಿಟಿ ಮಾಡಬೇಕು. ರಮೇಶ್ ರೆಡ್ಡಿ ಅವ್ರು ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒಳ್ಳೆಯದಣ್ಣ. ಒಳ್ಳೆ ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ ನಮ್ಮ ರಮೇಶ್ ಅಣ್ಣ. ಹಾಗೆ ಉಪೇಂದ್ರ ಸಾರು, ಶಿವರಾಜ್ ಕುಮಾರ್ ಸಾರು, ರಾಜ್ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಫಾರ್ 45. ಥ್ಯಾಂಕ್ ಯು ಸರ್. ಬನ್ನಿ ಸರ್. Hi, namaste everyone. I hope watch movie and really enjoy. Actually, Mars VFX work on VFX for this movie, and my team and me also work on behalf of Mars VFX. And in this movie, as you know, we have many hard sequence for VFX. And part of this movie, climax part actually, with supervising Muhammad Abdi worked, and we work on many creatures like snake, bull, and many things for BG and anything. And when we start the work, first we do something about the concept, and after the concept and check everything with director, we make the model and start all the process till now. And I hope like VFX. And in this tribune, I just want to say thank you to Mars VFX to give this chance to my team, and also talent VFX supervisor Mr. Muhammad Abdi, because all this thing in this movie just behalf of supervising him like this. So thank you so much. ಸ್ನೇಹಿತರೆ, ಈಗಷ್ಟೇ 45 ಸಿನಿಮಾ ನೋಡಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಈ ಚಿತ್ರದ ಮುಖಾಂತರ ಆರಂಭ ಆಗಿದೆ ಅಂತ ಭಾವನೆ. 3 ಜನ ಹೀರೋಗಳು, ಶಿವಣ್ಣ, ಉಪೇಂದ್ರ ಅವರು ಮತ್ತು ರಾಜ್ಬಿ ಶೆಟ್ಟಿ ಅವರು ಅದ್ಭುತವಾಗಿ ನಡೆಸಿದ್ದಾರೆ. ಅದರಲ್ಲೂ ಶಿವಣ್ಣನ ಅಭಿನಯ ಅಂತೂ ಎರಡು ಮಾತೇ ಇಲ್ಲ. ಒಂದು ಬೇರೆ ಲೆವೆಲಿಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಬಹುಶಃ ಈ ಚಿತ್ರ ಶಿವಣ್ಣನ ಅಭಿಮಾನಿಗಳಿಗೆ ಮತ್ತು ಶಿವನ ಅಭಿಮಾನಿಗಳಿಗೆ ಇಬ್ಬರಿಗೂ ಇಷ್ಟ ಆಗುತ್ತೆ. ಮತ್ತು ತಾಂತ್ರಿಕತೆಯಲ್ಲಿ ಖಂಡಿತ ಒಂದು ಕನ್ನಡ ಚಿತ್ರರಂಗವನ್ನು ಹಾಲಿವುಡ್ ಲೆವೆಲಿಗೆ ತಗೊಂಡೋಗಿದ್ದಾರೆ. ತಂತ್ರಜ್ಞವಾಗಿ ಅಂತೂ ಈ ಚಿತ್ರದ ಬಗ್ಗೆ ಎರಡು ಮಾತೇ ಇಲ್ಲ. ಆಮೇಲೆ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಫಿಲಾಸಫಿ, ಲವ್ ಸ್ಟೋರಿ, ಸಾಮಾಜಿಕ, ಕೊನೆಗೆ ಮೆಸೇಜ್, ಇದೆಲ್ಲವನ್ನು ಬಹಳ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಇಂತಹ ಒಂದು ಅದ್ಧೂರಿ ಚಿತ್ರ ಮಾಡಿದ ರಮೇಶ್ ರೆಡ್ಡಿ ಅವರಿಗೆ, ನಿರ್ಮಾಪಕ ರಮೇಶ್ ರೆಡ್ಡಿ ಅವರಿಗೆ ಅಭಿನಂದನೆ ಹೇಳಲೇಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಇದೇ ಮೊದಲ ಬಾರಿಗೆ 3 ಜನ ಹೀರೋಗಳು ಒಟ್ಟಿಗೆ ಮತ್ತು ತಾಂತ್ರಿಕತೆಯಲ್ಲಿ ಅದ್ಭುತವಾಗಿದೆ. ಖಂಡಿತ ಇದು ನಾನು ಮೊದಲೇ ಹೇಳಿದಂಗೆ ಒಂದು ಹೊಸ ಅಧ್ಯಾಯ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ಚಿತ್ರದ ಮುಖಾಂತರ ಆಗುತ್ತೆ ಅಂತ ನನ್ನ ಭಾವನೆ. ಇಡೀ ತಂಡಕ್ಕೆ, ರಮೇಶ್ ರೆಡ್ಡಿ ಅವರಿಗೆ, ಅರ್ಜುನ್ ಜನ್ಯ ಅವರಿಗೆ ಮತ್ತು ಶಿವಣ್ಣ ಅವರಿಗೆ, ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. All the best for the 45 movie and Shivanna and Rajbi Shetty and for Ramesh Reddy sir and Sanjay Gowda. Thank you. ನಮಸ್ಕಾರ. ಇವತ್ತು ಈ ಶೋಗೆ ನಮ್ಮ ಸಂಜಯ್ ಗೌಡರು, ನಮ್ಮ ನವರಸನ್ನು ಅಣ್ಣ, ನಾನೊಂದು ಶೋ ತೊಗೊಂಡು ಎಲ್ಲರಿಗೂ ನಾನು ಸೆಲೆಬ್ರಿಟಿ ಶೋ ಮಾಡಿಸ್ತೀನಿ, ನೀವೇನು ಇದಕ್ಕೆ ಇದು ಮಾಡಬೇಡಿ, ಖರ್ಚು ವೆಚ್ಚ ಮಾಡಬೇಡಿ, ನಾವಿಬ್ಬರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಜಯ್ ಗೌಡರು, ಈ ಕಡೆ ನವರಸನ್ ಮಾಡಿದ್ರು. ತುಂಬ ಸಂತೋಷ ಆಯಿತು. ಇವ್ರಿಗೂ ನಮಗೋಸ್ಕರ ಒಂದು ಫ್ರೆಂಡ್ಶಿಪ್ಪಲ್ಲಿ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದಿದ್ದು.
ಸದ್ಯಕ್ಕೆ ಇವತ್ತು ಅರ್ಜುನ್ ಜನ್ಯ ಅವರು ಅಲ್ಲಿ ತ್ರಿವೇಣಿಯಲ್ಲಿದ್ದಾರೆ, ಅಲ್ಲೊಂದು ಶೋ ನಡೀತಾ ಇದೆ. ಇನ್ನೊಂದು ರಾಜ್ಬಿ ಶೆಟ್ಟಿ ಸರು ಈ ನವರಂಗದಲ್ಲಿದ್ದಾರೆ. ಯಾರು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ, ನಾನು ಇಲ್ಲಿ ಬಂದಿದ್ದೀವಿ. ಅದರಿಂದ ಕ್ಷಮೆ ಇರಲಿ, ಎಲ್ಲರೂ ಬರೋಕ್ಕಾಗ್ತಾ ಇಲ್ಲ. ಇವಾಗ ನಮ್ಮ ಅರ್ಜುನ್ ಜನ್ಯ ಅವ್ರಿಗೆ ತುಂಬ ಬ್ಯುಸಿ ಇದೆ, ಯಾಕಂದರೆ ಸುಮಾರು ಕಡೆ ಇವಾಗ ಸೆಲೆಬ್ರಿಟಿ ಶೋ ಥರ ಮಾಡ್ತಾ ಇದ್ದಾರೆ. ಫ್ಯಾನ್ಸು ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ಹೋಗಬೇಕು ಅಂತ ನಾವು ಬಂದಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಬಂದು ಈ ಫಿಲಮ್ ನೋಡಬೇಕು. ನೀವು ದೇವಸ್ಥಾನಕ್ಕೆ ಹೆಂಗೆ ಹೋಗಿ ಬರ್ತೀರೋ ಆ ಥರ ಇದೆ ಪಿಕ್ಚರ್ ಎಂಡಿಂಗಲ್ಲಿ. ಎಲ್ಲರಿಗೂ ಹೇಳಿ, ಇದು ಈ ಥರ ಪಿಕ್ಚರು ಇವಾಗ ಏನಂತ ಅಂತ ಹೇಳಿದೆ, ಈ ಥರ ಅಟೆಂಡ್ ಮಾಡಿದ್ದು ಫಸ್ಟ್ ಈ ಸಬ್ಜೆಕ್ಟು ನಾನೇ ಅನಿಸುತ್ತೆ. ಯಾಕಂದರೆ ಈ ಗರುಡ ಪುರಾಣಕ್ಕೆ ತಗೊಂಡು ಎಲ್ಲರೂ ಭಯ ಬೀಳ್ತಾರೆ. ಗರುಡ ಪುರಾಣ ಸಬ್ಜೆಕ್ಟ್ ತೊಗೊಳ್ಳೋಕ್ಕೆ ನಾವು ಅರ್ಜುನ್ ಸರ್ ಕೂತ್ಕೊಂಡು ಅದನ್ನು ಇದು ಮಾಡಿ ಆಮೇಲೆ ಏನು ಮಾಡೋಣ ಬೇಡವ ಅಂತ ಹೇಳ್ಬಿಟ್ಟು 1 ವರ್ಷ ಡಿಸ್ಕಸ್ ಮಾಡಿಬಿಟ್ಟು ಮಾಡಿದ್ದೀವಿ. ತುಂಬ ಕಷ್ಟಪಟ್ಟಿದ್ದೀವಿ. ಇದರಲ್ಲಿ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾದ್ರೆ ಶಿವಣ್ಣಗೆ. ನೀವು ನೋಡ್ತಾ ಇದ್ದೀರಾ ಶಿವಣ್ಣಂದು. ಇವಾಗ ನೀವು ಪಿಕ್ಚರ್ ನೋಡ್ಕೊಂಡು ಬಂದರೆ ಏನೋ ದೇವಸ್ಥಾನದಲ್ಲಿ ಶಿವಣ್ಣ ನೋಡ್ಕೊಂಡ್ರೆ ಏನೋ ದೇವಸ್ಥಾನದಲ್ಲಿ ದೇವ್ರು ನೋಡ್ಕೊಂಡು ಆಚೆ ಬಂದಂಗಿರುತ್ತೆ. ಹೆಂಗೆ ಅಂದರೆ ವೈಬ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಿರುತ್ತೆ. ಎಲ್ಲ ಆಡಿಯನ್ಸು ನೀವು ಕೇಳ್ಬೋದು. ಯಾಕೆಂದರೆ ನಮ್ಮ ಎಕ್ಸೈಟ್ಮೆಂಟಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತೀನಿ, ಶಿವಣ್ಣ ಆಗಲಿ ಇನ್ನು ಉಪ್ಪಿ ಸಾರ್ದು ನೀವು ನೋಡೋಕ್ಕೆ ಆಗಲ್ಲ, 2 ಕಣ್ಣು ಸಾಲದು ಏನು ಆ ಉಪ್ಪಿ ಸಾರ್ದು. ಅವರು ಆ ಥರ ಆ್ಯಕ್ಟಿಂಗು. ನಮ್ಮ ರಾಜ್ಬಿ ಶೆಟ್ಟಿ ನೋಡಿ ಹೆಂಗೆ ಮಾಡಿ ಮೂವರು ಒಬ್ಬರು ಬಿಟ್ಟು ಒಬ್ಬರು ಮಾಡಿದ್ದಾರೆ. ಇದರಲ್ಲಿ ಸಬ್ಜೆಕ್ಟ್ಗೋಸ್ಕರ ಮಾಡಿದ್ದಾರೆ ಹೊರತು ಒಂದು ಕಂಟೆಂಟ್ಗೆ ಯಾವ ಥರ ಮಾಡಿದ್ದಾರೆ, ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಅರ್ಜುನ್ ಸರ್ಗೆ ಹ್ಯಾಟ್ಸ್. ಯಾಕಂದರೆ ಅವರು ಈ ಕತೆ ಯಾವ ರೀತಿ ತೊಗೊಂಡಿದ್ದಾರೆ ಅಂದರೆ ನೀವು ಸ್ಕ್ರೀನ್ ಮೇಲೆ ಗೊತ್ತಾಗತ್ತೆ. ದಯವಿಟ್ಟು ಹೇಳ್ತೀನಿ, ನಿಮಗೆ ಕೈ ಮುಗಿದು ನೋಡ್ತೀನಿ, ಬಂದು ಎಲ್ಲರೂ ಪಿಕ್ಚರ್ ನೋಡಿ. ಇಂಥ ಪಿಕ್ಚರು ನೀವು ಮಿಸ್ ಮಾಡಬಾರ್ದು. ಯಾಕೆಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಮನೆಗೆ ಇದು ತಲುಪಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಎಲ್ಲರೂ ನೀವು ತಲುಪಿಸಿ, ದಯವಿಟ್ಟು ಹೇಳ್ತೀನಿ, ಎಲ್ಲ ಪ್ರೇಕ್ಷಕರು ತಲುಪಿಸಿ. ಮನೆಯವ್ರು ಬಂದು ನೋಡಬೇಕು. ಯಾಕಂದರೆ ನೋಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಒಂದು ಮೆಸೇಜ್ ಯಾವ ಥರ ಸಮಾಜಕ್ಕೆ ಏನು ಮೆಸೇಜ್ ಬೇಕು ಅನ್ನೋ ಮೆಸೇಜ್ ಇದೆ. ದಯವಿಟ್ಟು ಬಂದು ನೋಡಿ. ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲರಿಗೂ, ಧನ್ಯವಾದಗಳು. ಕನ್ನಡ ಸಿನಿಮಾ ಸರ್ 2 ಕನ್ನಡ ಪಿಕ್ಚರೇ ಸರ್, 2 ಸರ್. ಇದು ಮಾರ್ಕೆಟ್ ಅಲ್ಲ ಸರ್, ಇದು ನಾವಂತ ಯಾವುದು ನಾವು ಮಾರ್ಕೆಟ್ ಅಂತೇಳಿ 2 ಕನ್ನಡ ಪಿಕ್ಚರೇ ಸರ್. ಎಲ್ಲ ನಮ್ಮ ಅಣ್ಣ ತಮ್ಮಂದಿದ್ದಂಗೆ ಸರ್. ಎಲ್ಲ ಮಾರ್ಕ್ ಬರಲಿ 45 ರೆಡಿ 2 ಒಂದೇ ಸರ್. ಇವಾಗ ಮಾರ್ಕು ನಾವು ನೋಡೋಕ್ಕೆ ಹೋಗ್ತೀವಿ ಸರ್, ಅವರು ಬಂದು ನೋಡೋಕ್ಕೆ ಹೇಳಿದ್ದಾರೆ, ಸುದೀಪ್ ಸರ್ ಹೇಳಿದ್ದಾರೆ. ಇದರಲ್ಲಿ ಯಾವುದೂ ಇದಿಲ್ಲ ಸರ್, ಎಲ್ಲ ಕನ್ನಡ ಪಿಕ್ಚರೇ. ಎಲ್ಲರೂ 2 ಕನ್ನಡ ಪಿಕ್ಚರೇ. ಎಲ್ಲರೂ ನೋಡಿ ಸರ್, ಎಲ್ಲ 2 ಪಿಕ್ಚರು ನೋಡಿ ಸರ್. ಕನ್ನಡ ಬೆಳೆಸಿ ಸರ್, ಫಸ್ಟ್ ಕನ್ನಡ ಪಿಕ್ಚರ್ ನೋಡಿ ಸರ್. ಅದು ಇದು ಅನ್ನೋದು ಬೇಡ, 2 ಕನ್ನಡ ಪಿಕ್ಚರೇ. 2 ಕನ್ನಡ ಪಿಕ್ಚರ್ ನೋಡಿ ಸರ್. ನೀವು ಎಲ್ಲರೂ ನೋಡಿ, ಎಲ್ಲ 2 ಪಿಕ್ಚರ್ಗೂ ಆಶೀರ್ವಾದ ಮಾಡಿ ಸರ್. ನಮಸ್ಕಾರ ಸರ್. ಸರ್ ತುಂಬ ಖುಷಿ ಇದೆ ಸರ್. ಇವಾಗ ನಮ್ಮ ಜನಗಳ ರೆಸ್ಪಾನ್ಸ್ 3 ವರ್ಷದ ಪೈರು ಅಂತ ಹೇಳಿದ್ರೆ ನಮ್ಮ ಆ ಶ್ರಮ ಇವಾಗ ನಮಗೆ ಅದರ ಪ್ರತಿಫಲ ಇಲ್ಲಿ ಸಿಗ್ತಾ ಇದೆ ಸರ್. ಎಲ್ಲರ ಮಕ್ಕಳಲ್ಲಿ ಅದು ನೋಡ್ತಾ ಇದ್ದರೆ ನಾವು ಈ 3 ವರ್ಷದ್ದು ಅವ್ರ ನಗುವಲ್ಲೇ ಗೊತ್ತಾಗ್ತಾ ಇದೆ ಸರ್. ತುಂಬ ಅಂತ ಸರ್. ನನಗಿದು ಗೊತ್ತಿದ್ದಂಗೆ ಇದರಲ್ಲಿ ಇಂಡಿಯಾದಲ್ಲಿ ಯಾರು ನಾನು ಪದೇ ಫಸ್ಟ್ 2 ವರ್ಷದಿಂದ ಹೇಳ್ತಾ ಇದ್ದೀನಿ, ಈ ಕಂಟೆಂಟ್ ತೊಗೊಳಕ್ಕೆ ಎಲ್ಲರೂ ಭಯ ಬೀಳ್ತಾರೆ. ಗರುಡ ಪುರಾಣ ತೊಗೊಳಕ್ಕೆ ಮೆಸೇಜ್ ಹೆಂಗಿದೆ ನೀವು ಬಂದು ನೋಡಬೇಕು ಸರ್. ನೀವು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್. ಆದರೆ ಏನಕ್ಕೆ ಶ್ರಮ ಇದೆ, ಈ ಕಂಟೆಂಟ್ ಏನಕ್ಕೆ ತೊಗೊಂಡಿದ್ದಾರೆ, ಸಮಾಜಕ್ಕೆ ಏನು ಮೆಸೇಜ್ ಬೇಕು ಎಲ್ಲ ಇದೆ, ಬಂದು ನೋಡಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲೇರಣ್ಣ, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಾವು ನಿನ್ನೆ ಒಂದು ಶೋ ನೋಡಿದ್ವಿ ನಮ್ಮ ಮೀಡಿಯಾದವ್ರ ಜೊತೆ. ಇವತ್ತು 2ನೇ ಸತಿ ನೋಡಿದೆ ನಾನು. ಅಂದರೆ ಒಂದು ಸಿನಿಮಾನ ಒಂದು ಸತಿ ನೋಡೋಷ್ಟರಲ್ಲಿ ಇದಾಗುತ್ತೆ. ಬಟ್ ನಾನು ರಮೇಶ್ ಅಣ್ಣಂಗೆ ಹೇಳಿ ಎಕ್ಸ್ಕ್ಲೂಸಿವ್ ಶೋ ಒಂದು ನಮಗೆ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಸ್ನೇಹಿತರು ತುಂಬ ಜನ ಕೇಳ್ತಾಯಿದ್ರು 45 ರಿಲೀಸ್ ಆದಾಗ ಹೇಳಿ ಅಂತ. ಅದಕ್ಕೋಸ್ಕರ ಒಂದು ಶೋನ ನಾನು ಸಂಜಯ್ ಗೌಡ್ರು ಇಬ್ಬರು ಆರ್ಗನೈಸ್ ಮಾಡಿದ್ವಿ. ಅಣ್ಣ ಪರ್ಮಿಷನ್ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಆಮೇಲೆ ಇವತ್ತು ಹೇಳ್ತಾ ಇದ್ದೀನಿ, ಈ 45 ಸಿನಿಮಾ ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಕರ್ಮ ಧರ್ಮ ಎರಡನ್ನೂ ಇಲ್ಲಿ ನೋಡಿ ಹೋಗಬೇಕು. ಅದನ್ನು ತಿಳ್ಕೊಬೇಕು ಅಂದರೆ 45 ಸಿನಿಮಾ ನೋಡಬೇಕು. ನೀವು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಅಂದರೆ ಈ ಥರ ಒಂದು ಸಿನಿಮಾನ ನಾವು ನೋಡಬೇಕು. ಪ್ರತಿ ಮನೆಗೂ ಈ ಸಿನಿಮಾನ ತಲುಪಿಸ್ಬೇಕು. ಯಾಕೆಂದರೆ ಇವತ್ತು ನಾವು ಮಾಡೋ ಒಪ್ಪುಗಳು ಏನು ನಮಗೆ ಗೊತ್ತಿಲ್ಲ. ಜೆನ್ಸಿ ಇವತ್ತೆಲ್ಲ ಯೂತ್ ಹುಡುಗಿ ಎಲ್ಲ ಪ್ರತಿಯೊಂದು ಯೂತು. ಬಟ್ಟು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಯಾವ ಥರ ಇದೆ ನಮ್ಮದು. ಯಾಕಂದರೆ ನಾವು ಹುಡ್ದಾಗಿಂದ ಸಾಯೋವರೆಗೂ ಏನೇನು ಪಾಪಗಳು ಮಾಡಿರ್ತೀವೋ ಕರ್ಮಗಳು ಮಾಡ್ತೀವೋ ಗೊತ್ತಿಲ್ಲ. ಬಟ್ ಈ ಸಿನಿಮಾ ನೋಡಿ ನಿಜವಾಗ್ಲೂ ಹೇಳ್ತೀನಿ, ಮೈ ಜುಮ್ಮನ್ನತ್ತೆ. ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ಮೆನ್ಷನ್ ಮಾಡಿ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ಕೈ ಎತ್ತಿ ಮುಗಿಬೇಕು ಶಿವಣ್ಣನಿಗೆ. ಯಾಕೆಂದರೆ ನನಗಂತೂ ಮೈಯೆಲ್ಲ ರೋಮಾಂಚನ. 2ನೇ ಸತಿ ನೋಡ್ತಾ ಇದ್ದೀನಿ ಇವತ್ತು. ನನ್ನ ಕೈಲಿ ಆಗ್ತಿಲ್ಲ. ಈಗ ನಾಳೆ ಒಂದು ಸಿಂಗಲ್ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆ ಸಿಂಗಲ್ ಥಿಯೇಟ್ರಲ್ಲಿ ಹೋಗಿ ನೋಡ್ತೇನೆ. ಯಾಕಂದರೆ ಸಿನಿಮಾದಲ್ಲಿ ಉಪ್ಪಿ ಸಾರು ರಾಜಿಸ್ತಾರೆ, ಮತ್ತು ರಾಜ್ಬಿ ಶೆಟ್ಟಿಯವರು ಪರ್ಫಾರ್ಮೆನ್ಸ್ ತಿಂದಾಕಿದ್ದಾರೆ. ಬಟ್ ಶಿವಣ್ಣ ಬಂದರೆ ಹ್ಯಾಟ್ಸ್ ಆಫ್ ಶಿವಣ್ಣ. ನಿಮಗೆ ಈ ಇದರಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಇವತ್ತು ನೆವರ್ ಬಿಫೋರ್
ನೆವರ್ ಆಫ್ಟರ್ ಶಿವಣ್ಣನ ಈ ಒಂದು ಕ್ಯಾರೆಕ್ಟರು ಶಿವಣ್ಣನ ಅದು ಹೇಳ್ತಾರಲ್ಲ ಮಾಸ್ ಗಾಡ್ ಅಂತಾರಲ್ಲ ಆ ಥರ ಗಾಡ್ ಮಾಸ್ ಇವರು. ಪ್ರತಿಯೊಬ್ಬರು ಏನಂತಾರೆ ಸೆಲೆಬ್ರೇಟ್ ಮಾಡೋವಂಥ ಸಿನಿಮಾ. ಎಲ್ಲರೂ ಬಂದು 45 ನೋಡಬೇಕು, ಆವಾಗಲೇ ನಮ್ಮದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕಂದರೆ ಈ ಥರ ಒಂದು ಕಂಟೆಂಟ್ ಸಿನಿಮಾಗಳು ನಮಗೆ ರೀಚ್ ಆಗಬೇಕು. ಶಿವಣ್ಣ ಹುಷಾರಾಗಿದ್ದೆ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ, ನಿಜವಾಗ್ಲೂ ಇದು ವಿಚಾರನ ತಿಳಿಸ್ಲಿಕ್ಕೆ. ಶಿವಣ್ಣ ಈ ಸಿನಿಮಾ ಮಾಡಬೇಕಾದ್ರೆ ಅವ್ರು ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಬಂದ್ರೂ 45 ಸನಾತನ ಧರ್ಮ ಕೈ ಹಿಡಿದಿದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಬಂದು ನೋಡಿ ಸಪೋರ್ಟ್ ಮಾಡಿ. ಆಲ್ರೆಡಿ ಎಲ್ಲ ಶೋಗಳು ಹೌಸ್ಫುಲ್ ಆಗ್ತಿದೆ. ಇವತ್ತು ಆಲ್ರೆಡಿ ಟಿಕೆಟ್ಗಳಿಲ್ಲ. ಅದೇ ಥರ ನಮ್ಮ ರಮೇಶ್ ರೆಡ್ಡಿ ಸರ್ಗೆ ಟಿಕೆಟ್ಗಳಿದ್ದಂಗೆ ಒಂದು 50 ಡೇಸ್ ಓಡಿ 100 ಡೇಸ್ವರೆಗೆ ಸಿನಿಮಾ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ನಮಸ್ಕಾರ. ಆ್ಯಂಡ್ ಸೊ 45 ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ನನಗಂತೂ ಸ್ಪೆಷಲಿ ಶಿವಣ್ಣ ಅವರ ಎಂಟ್ರಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರಿಗೂ ಭಯನೇ ಬಂತು ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲರೂ ಐ ಬ್ಲಿಂಕ್ ಮಾಡಿದ್ರೇ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ನ ನೋಡ್ತಾಯಿದ್ರು. ಆ್ಯಂಡ್ ಉಪ್ಪಿ ಸರ್ ಬಗ್ಗೆ ಹೇಳಬೇಕಂದ್ರೆ ಕಾಸ್ಟ್ಯೂಮ್ಸ್ ಅಂತೂ ತುಂಬ ವಿಭಿನ್ನವಾಗಿತ್ತು. ಆ್ಯಂಡ್ ಪರ್ಸ್ನಲಿ ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಈ ಸಿನಿಮಾವನ್ನೇ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಐ ಥಿಂಕ್ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕ್ರಿಸ್ಮಸ್ಗೆ ಎಷ್ಟೊಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಈ 3 ಲೆಜೆಂಡ್ಸ್ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ನಾವೆಲ್ಲ ಇನ್ನೂ ಇವಾಗಿನ ಬೆಳೀತಾ ಇರೋರು. ಸೊ ತುಂಬಾ ಕಲಿಯೋದಿದೆ ಈ ಒಂದು ಸಿನಿಮಾ ಮೂಲಕ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಸಿನಿಮಾದು ಸ್ಟೋರಿ ಏನು, ಒಂದು ಮೆಸೇಜ್ ಏನಿದೆ ಅಂತ. ಲೈಫ್ನ ಇಷ್ಟು ದಿವಸ ಎಲ್ಲರೂ ಹೇಗೆ ನೋಡ್ತಾಯಿದ್ರು, ಇನ್ನು ಮುಂದೆ ಹೇಗೆ ನೋಡ್ತಾರೆ ಅನ್ನೋದು ಈ ಸಿನಿಮಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಸೊ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಅಂದರೆ ಕ್ವೆಶ್ಚನ್ ಇರುತ್ತೆ, 45 ಅಂದರೆ ಏನಕ್ಕೆ ಈ ಮೂವಿಗೆ 45 ಅಂತ ಹೆಸರಿಟ್ಟಿದ್ದಾರೆ ಅಂತ. ಸೊ ಕ್ಲಾರಿಟಿ ಬೇಕು ಅಂದರೆ ಡೆಫಿನೆಟ್ಲಿ ಬಂದು ಮೂವಿ ನೋಡಲೇಬೇಕು. ಆ್ಯಂಡ್ ಆಲ್ಸೋ ಈ ಮೂವಿಲಿ ನನಗೆ ಇಷ್ಟ ಆಗಿದ್ದ ಎಲಿಮೆಂಟ್ಸ್ ತುಂಬಾ ಇದೆ. ಅದರಲ್ಲಿ ಫಸ್ಟ್ಲಿ ಉಪ್ಪಿ ಸರ್ದು ತೊಗೊಂಡ್ರೆ ಅವ್ರು ಈ ಕ್ಯಾರೆಕ್ಟರಲ್ಲಿ ಉಪ್ಪಿ ಸರ್ ಸಖತ್ ಸೆಕ್ಸಿಯಾಗಿ ಕಾಣಿಸಿದ್ದಾರೆ. ಆ್ಯಂಡ್ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅಂದರೆ ಅವ್ರಿಗೆಲ್ಲ ಏಜ್ ಆಗ್ತಾ ತುಂಬ ಸೆಕ್ಸಿಯಾಗಿ ಕಾಣಿಸ್ತಿದ್ದಾರೆ ಅಂತ ಅನಿಸ್ತು. ಅಂದರೆ ಅವ್ರ ಕ್ಯಾರೆಕ್ಟರ್ ಹೇಳಿ ಮಾಡಿಸ್ದಂಗಿದೆ. ರಿವೀಲ್ ಮಾಡೋಕ್ಕೆ ಹೋಗಲ್ಲ ಅವ್ರ ಕ್ಯಾರೆಕ್ಟರ್ ಏನು, ಶಿವಣ್ಣ ಸರ್ ಕ್ಯಾರೆಕ್ಟರ್ ಏನು ಅಂತೆಲ್ಲ. ಬಟ್ ಯಾರ್ಯಾರು ಉಪ್ಪಿ ಸರ್ ಫ್ಯಾನ್ ಇದ್ದೀರಾ ಆ್ಯಂಡ್ ಶಿವಣ್ಣ ಸರ್ ಫ್ಯಾನ್ ಇದ್ದೀರಾ, ಆ್ಯಂಡ್ ನಿಮ್ಮೆಲ್ರಿಗೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇದೆ ಈ ಮೂವಿಯಿಂದ. ದಯವಿಟ್ಟು ಹೇಳೋದೇ ಬೇಡ, ಡೆಫಿನೆಟ್ಲಿ ನೀವು ಬಂದು ನೋಡೇ ನೋಡ್ತೀರಾ ಈ ಮೂವಿನ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಶಿವಣ್ಣ ಸರ್ದು ನೋ ವರ್ಡ್ಸ್. ಅವ್ರದ್ದು ಕ್ಯಾರೆಕ್ಟರ್ನ ಇದರಲ್ಲಿ ನಾನು ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾನಂತೂ ವಾವ್ ಅಂತಲೇ ಕುತ್ಕೊಂಡು ನೋಡ್ತಾ ಇದ್ದೆ ಆ ಸ್ಕ್ರೀನಲ್ಲಿ. ಆ್ಯಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಇದು ನನ್ನ ರಿವ್ಯೂ. ಆ್ಯಂಡ್ ಇನ್ನು ನಿಮ್ಮ ಒಪಿನಿಯನ್ ತುಂಬ ಕೊಡೋದಂಥದ್ದಿರುತ್ತೆ. ಸೊ ಬನ್ನಿ ಮೂವಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ತುಂಬ ದಿನ ಆದಮೇಲೆ. ಆ್ಯಂಡ್ ಆಲ್ಸೋ ನನಗೆ ಕನ್ನಡ ಮೂವಿ ಅಂತ ಅನಿಸಲಿಲ್ಲ, ನನಗನ್ಸಿದ್ದು ಇದು ಒಂದು ಇಂಗ್ಲೀಷ್ ಮೂವಿ ಅಂತ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿ ಮೂವಿನ ಮೇಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರೌಡ್ ಆಫ್ ಅವರ್ ಕನ್ನಡ ಸಿನಿಮಾ. ಆ್ಯಂಡ್ ಥ್ಯಾಂಕ್ ಯು ಅರ್ಜುನ್ ಜನ್ಯ ಸರ್. ಆ್ಯಂಡ್ ನನ್ನ ಫ್ರೆಂಡ್ ನಿಶಾನ್ ರೈ ಕೂಡ ಇದರಲ್ಲಿ ಸಾಂಗ್ ಮಾಡಿದ್ದಾರೆ. ಅದು ವೈರಲ್ ಆಗಿರೋ ಸಾಂಗು. ಆ್ಯಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್ ಸಾಂಗ್ ಆಲ್ಸೋ. ಮಿಸ್ ಆಯಿತು, ಬಟ್ ಪಕ್ಕ ಅದನ್ನೇ ನಾನು ಯಾವಾಗಲೂ ಟ್ರೈ ಮಾಡ್ಬೇಕಾದ್ರೆ ಕೇಳ್ತೀನಿ. ಆ್ಯಂಡ್ ಕಂಪ್ಲೀಟ್ಲಿ ಈ ಮೂವಿ ಮಾತ್ರ ಬಿಂದಾಸ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.